ಎಸ್, ಕೇಂದ್ರ ಶಿಕ್ಷಣ ಮಂತ್ರಿ ಏನು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ಕೊಟ್ಟಿರುವಂಥದ್ದು ನೋಡ್ಬೋದು. ಸುತ್ತಲೂ ಏನು ಸಂಭ್ರಮಾಚರಣೆ, ಏನು ಯುವಕರಿದ್ದಾರೆ, ಜೆನ್ಜಿ ಯುವಕರು ಏನಿದ್ದಾರೆ, ಎಲ್ಲರೂ ಕೂಡ ಒಂದು ಕಡೆಯಿಂದ ಸಂಭ್ರಮಾಚರಣೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಿರುವಂಥದ್ದು. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರೋ ಒಂದು ವಿಚಾರವಾಗಿ ಸಾಕಷ್ಟು ಯುವಕರು ಇಲ್ಲಿ ಸದ್ಯ ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು, ಆ ಒಂದು ಪ್ರತಿಭಟನೆ ಮಾಡ್ತಿದ್ದಂತಹ ಯುವಕರು ಎಲ್ಲರೂ ಕೂಡ ಈ ಒಂದು ಆಚರಣೆಯನ್ನು, ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡ್ತಿರೋವಂಥದ್ದು ನೋಡ್ತಿರ್ಬೋದು. ಎಲ್ಲ ಕಡೆನೂ ಕೂಡ ಏನು ಯುವಕರು ಯುವತಿಯರು ಎಲ್ಲರೂ ಕೂಡ ಕುಣಿದು ಕುತ್ಕೊಳಿಸ್ತಿರುವಂಥದ್ದು. ಇದು ಮೊದಲ ಹಂತದ ಜಯ. ಇನ್ನು ಸಾಕಷ್ಟು ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳೊಂದಿಗೆ ಸದ್ಯ ಸಂಭ್ರಮಾಚರಣೆಯಲ್ಲಿ ಆಚರಿಸ್ತಿರುವಂಥದ್ದು. ಸದ್ಯ ಇವಾಗ ಇಲ್ಲೂ ಕೂಡ ಕೆಲವೊಬ್ಬರನ್ನ ಮಾತಾಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಏನು ಹೇಳ್ತೀರಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ಏನು ಹೇಳ್ತೀರಾ? ಕನ್ನಡ ಗೊತ್ತಿಲ್ಲ. It's okay. You can tell me in English. What would you tell about Dharmendra Pradhan's resign? I think this shows that democracy at the end wins. You cannot keep shushing off people. You cannot keep lynching people. You cannot keep beating up people just because you want it or just because you're the governing body. At the end, we elected you. We can throw you out. How do you feel this moment? I feel very good. Inqilab Zindabad! 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 ಎಸ್, ನೋಡ್ತಿರ್ಬೋದು. ಈ ಒಂದು ಮೂಮೆಂಟನ್ನು ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಿರೋವಂಥದ್ದು. ಇನ್ನೂ ಕೆಲವರನ್ನ ಮಾತಾಡ್ಸೋಣ. ಬ್ರೋ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ಏನು ಹೇಳ್ತೀರಾ? ಭಾಳ ಎಲ್ರಿಗೂ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಇವತ್ತು ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದಷ್ಟೇ ಖುಷಿಯಾಗೋಯ್ತು. ಪ್ರಜಾಪ್ರಭುತ್ವ ಅನ್ನೋದು ಏನಂತ ಇವತ್ತು ಗೊತ್ತಾಯ್ತು. ಬಹಳ ಖುಷಿಯಾಗೋಯ್ತು. ಎಸ್, ನೋಡ್ತಿರ್ಬೋದು. ಇಲ್ಲೊಂದು ಸರ್ಕಲ್ ಕೂಡ ಮಾಡಿರುವಂಥದ್ದು. ಎಸ್, ಐ ವಿಲ್ ಟ್ರೈ ಟು ಗೋ ಇನ್ಸೈಡ್. Bro, just a second. Bro, just a second. I will go to the center. Yes, sir. ನೋಡ್ತಿರ್ಬೋದು ಈ ಒಂದು ಖುಷಿ, ಈ ಒಂದು ಸಂಭ್ರಮಾಚರಣೆಯನ್ನ ಏನು ಇವತ್ತಿನ ಯುವಕರು ಮಾಡ್ತಿರುವಂಥದ್ದು. ಎಸ್, ನಾನು ಅಲ್ಲಿ ಒಳಗಡೆ ಹೋಗೋದಕ್ಕೂ ನಾನು ಟ್ರೈ ಮಾಡ್ತಿದ್ದೆ. ಎಸ್, ಈ ಒಂದು ವಿಚಾರದಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವನ್ನ ಈ ಒಂದು ರೀತಿಯಲ್ಲಿ ಏನೊಂದು ಸಂಭ್ರಮಾಚರಣೆಯನ್ನು ಮಾಡ್ತಿರುವಂಥದ್ದು ಇಲ್ಲಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು. ಇನ್ನೂ ಕೆಲವರನ್ನ ನಾನು ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಏನ್ ಹೇಳ್ತೀರಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ನಮಗೆ ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಆಗಬೇಕು. ನಮ್ಮ ದೇಶಕ್ಕೆ ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಆಗ್ಬಿಟ್ರು ಅಂತ ಇದು ಮಾಡ್ತಾ ಇದ್ದೀವಿ. ಎಸ್, ನೋಡ್ತಿರ್ಬೋದು. ಎಜುಕೇಶನ್ ಮಿನಿಸ್ಟರ್ ಚೇಂಜ್ ಮಾಡಿ ಒಳ್ಳೆಯವ್ರನ್ನ ಹಾಕಿ ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಬ್ರೋ, ವಾಟ್ ವುಡ್ ಯು ಟೆಲ್ ಅಬೌಟ್ ಇದು? ಒಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಡೇ ಅಂತ ಕಾಣ್ತಾ ಇದೆ ನಮಗೆ. ನೀವೆಲ್ಲ ನೋಡ್ಬೋದು ಖುಷಿ ಹೆಂಗೈತೆ ಎಲ್ಲರ ಮೇಲೆ, ಎಲ್ಲ ಮುಖ ಮೇಲೆ ಖುಷಿ ಐತೆ. ಇದು ನಮಗೆ ಒಂದು ಇಂಡಿಪೆಂಡೆಂಟ್ ಡೇ ಅಂತ ಕಾಡ್ತಾ ಇದೆ. ಈ ಥರ ಹೆಂಗೆ ಮುಂದೆ ಏನನ್ನ ಮಾಡಿದ್ರೆ ನಾವು ಇದೇ ಸ್ಟೆಪ್ ನಮ್ದು. ರೋಡ್ನಲ್ಲಿ ಬರ್ತೀವಿ, ಇಲ್ಲೇ ಮಲ್ಕೊಂತೀವಿ, ಇಲ್ಲೇ ಇರ್ತೀವಿ ನಾವು. ಇದೇ ನಮ್ಮ ಸ್ಟೆಪ್. ನೀವು ನೋಡ್ಬೋದು ಖುಷಿ ಹೆಂಗೈತೆ. ನಿಮಗೆ ಕೂಡ ಖುಷಿ ಇದೆ ಅಷ್ಟೇ ಹೇಳಕ್ಕಿದೆ. ಅಂದ್ರೆ ಮುಂದೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾರನ್ನ ಮಂತ್ರಿ ಆಗಿ ನಮ್ಗೆ ಏನ್ ತೊಂದರೆ ಇಲ್ಲ. ಮತ್ತೆ ಸಿಸ್ಟಮ್ ಕರೆಕ್ಟ್ ಇರ್ಬೇಕು. ಸಿಸ್ಟಮ್ ಕರೆಕ್ಟ್ ಇಲ್ಲ ಅಂದ್ರೆ ಇದೇ ನಮ್ಮ ಸ್ಟೆಪ್. ಇದೇ ಇವ್ರು ಮುಗಿದ್ಬೇಕು, ಜೈಲ್ಗೆ ಹೋಗ್ಬೇಕಿನ್ನ ನರೇಂದ್ರ ಮೋದಿ ಕೂಡ ರಿಸೈನೇಷನ್ ಕೊಡಬೇಕು. ಯಾಕಂದ್ರೆ ಇದೇ ತಪ್ಪು. ಧರ್ಮೇಂದ್ರ ಪ್ರಧಾನ್ಗೆ ಮಾಡಾಗಿತ್ತು. ಇದು ಮುಂದೆ ಯಾವ್ದು ಕಡೆಗೆ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಎಸ್, ನೋಡ್ತಿರ್ಬೋದು. ಧರ್ಮೇಂದ್ರ ಪ್ರಧಾನ್ ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆ ಕೊಡ್ಲಿ ಅಂತ ಇಲ್ಲಿನ ಯುವಕರ ಆಗ್ರಹವಾಗಿರುವಂಥದ್ದು. ಸದ್ಯ ಇನ್ನೂ ಕೆಲವು ಸಾಕಷ್ಟು ಜನರು ಜಂಜಾಟದಲ್ಲಿ ಏನೊಂದು ಈ ಒಂದು ಖುಷಿಯ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ನಮ್ಮಲ್ಲಿ ಜಾಗ ಇಲ್ಲ, ಭ್ರಷ್ಟಾಚಾರ ಉಳಿಯಂಗೆ ಇಲ್ಲ. ಎಸ್, ನೋಡ್ತಿರ್ಬೋದು. ಈ ಒಂದು ರೀತಿಯಂತ ಸಂಭ್ರಮಾಚರಣೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.